ಮನಿ ಇಸ್ ಹ್ಯಾಪಿನೆಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಶ್ರೀಮಂತ ಬದುಕನ್ನು ನಡೆಸಬೇಕು ಅಂತ ಹಲವರು ಕನಸನ್ನು ಕಾಣ್ತಾರೆ, ಆ ಕನಸನ್ನು ಸಾಕಾರ ಮಾಡ್ಕೊಳ್ತಾರೆ. ಆದರೆ ಕಾಲಕ್ಕೂ ಆ ಸಿರಿವಂತಿಕೆಯನ್ನು ಕಾಪಾಡಿಕೊಳ್ಳೋದು ಹೇಗೆ? ಈಗ ಕಷ್ಟಪಟ್ಟು ಹೇಗೋ ಒಂದು ಯೋಜನೆಗಳನ್ನು ರೂಪಿಸಿಕೊಂಡು ಸಿರಿವಂತ ಬದುಕನ್ನು ನಡೆಸಿದಂತಹ ಆ ವ್ಯಕ್ತಿ ತನ್ನ ಮುಂದಿನ ಪೀಳಿಗೆ ಅಂದರೆ ತನ್ನ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೂ ಕೂಡ ಆ ಸಿರಿವಂತಿಕೆಯನ್ನು ಕಾನ್ಸ್ಟೆಂಟಾಗಿ ಮೇಂಟೈನ್ ಮಾಡೋದು ಹೇಗೆ? ಹಾಗಾದರೆ ಈ ಶ್ರೀಮಂತರು ತಮ್ಮ ಮಕ್ಕಳಿಗೆ ಯಾವ ರೀತಿಯ ಟೆಕ್ನಿಕ್ಗಳನ್ನು, ಬುದ್ಧಿವಾದವನ್ನು, ಈ ಸಿರಿವಂತಿಕೆಯನ್ನು ಕಾಪಾಡುವಂಥ ನಿಟ್ಟಿನಲ್ಲಿ ವಿಚಾರಗಳನ್ನು ತಿಳಿಸ್ಕೊಡ್ತಾರೆ, ಅದರ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ಇವತ್ತು ಮನಿ ಈಸ್ ಹ್ಯಾಪಿನೆಸ್ ಕಾರ್ಯಕ್ರಮದಲ್ಲಿ ಹಿಮಾಲಯದಲ್ಲಿ ಅಖಂಡ ತಪಸ್ಸನ್ನು ಮಾಡಿ ವಿಶ್ವ ಶಕ್ತಿ ಸಿದ್ಧಿಯನ್ನು ಪಡೆದುಕೊಂಡವರು, ಸನಾತನ ವಿಶ್ವಕ್ರಿಯಾ ಮಂತ್ರತಂತ್ರ ಪಾರಂಗತರು, ಭೂವಾಸ್ತು ದೋಷ ನಿವಾರಕರು, ಕರ್ಮದೋಷ ಹಾಗೆಯೇ ಸಕಲ ದೋಷಗಳನ್ನು ಸುಲಭವಾಗಿ ಸರಳವಾಗಿ ನಿವಾರಿಸಿಕೊಡುವವರು. ಇನ್ನು ಸಾಲ ಅಂದಾಗ ನೀವೆಲ್ಲರೂ ಕೂಡ ಹೈರಾಣಾಗಿ ಹೋಗಿರ್ತೀರಿ. ಅಂಥ ಸಾಲದ ಸುಳಿಯಿಂದ ಹೀಗೂ ಕೂಡ ಹೊರಗೆ ಬರಬಹುದು, ಸುಂದರ ಬದುಕನ್ನು ನಡೆಸಬಹುದು ಅಂತ ಹಲವರಿಗೆ ದಾರಿ ತೋರಿದವರು. ಇನ್ನು ಲಕ್ಷಾಂತರ ಜನರ ಜೀವನದಲ್ಲಿ ಪರಿವರ್ತನೆಯನ್ನು ಮಾಡಿದಂತಹ ಅನಂತ ವಿಶ್ವ ಆಚಾರ್ಯವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಥ್ಯಾಂಕ್ ಯು. ರೈಟ್ ಗುರುಗಳೇ, ಇವತ್ತು ನಾವು ಕಾರ್ಯಕ್ರಮದಲ್ಲಿ ಹಲವಾರು ಸಂದರ್ಭದಲ್ಲಿ ಶ್ರೀಮಂತರಾಗೋದು ಹೇಗೆ ಅನ್ನೋದಕ್ಕೆ ಟೆಕ್ನಿಕ್ಕನ್ನು ಹೇಳ್ಕೊಡ್ತಾ ಇದ್ದೀರಿ. ಬಟ್ ಕಾನ್ಸ್ಟೆಂಟಾಗಿ ಅದು ಮೇಂಟೈನ್ ಆಗಬೇಕಲ್ಲ. ಏನೋ ಒಳ್ಳೆ ರೀತಿ ಬದುಕೋದು ಅನ್ನೋದು ಅಷ್ಟು ಸುಲಭದ ಮಾತಲ್ಲ. ಗಳಿಸ್ಬೋದು, ಗಳಿಸಿದ್ನ ಉಳಿಸ್ಕೊಳ್ಳೋದು ಹೇಗೆ ಅಂತ. ಸೊ ಹಾಗಾಗಿ ಅವ್ರ ಮಕ್ಕಳಿಗೆ, ಮುಂದಿನ ಪೀಳಿಗೆಗೆ ಯಾವ ಥರ ಆ ಬುದ್ಧಿ ಮಾತುಗಳನ್ನು, ವಿಚಾರಗಳನ್ನು ತಿಳಿಸ್ಕೊಡ್ತಾರೆ ಅಂತ. ಇವೆಲ್ಲ ತುಂಬ ಚೆನ್ನಾಗಿ ಕೇಳಿದ್ರಿ ಮೇಡಮ್. ತುಂಬ ಜನಕ್ಕೆ ಇದು ಆನ್ಸರ್ ಕ್ಯೂರಿಯಸ್ ಆಗಿ ನೋಡ್ತಿರ್ತಾರೆ. ಯಥಾ ರಾಜ ತಥಾ ಪ್ರಜಾ ಮೇಡಮ್. ಸೊ ಇವತ್ತು ಒಂದು ವೇಳೆ ನಮ್ಮ ಮಕ್ಕಳು ಮುಂದೊಂದು ದಿನ ನಮ್ಮ ಮಕ್ಕಳು ಬಡವರಾಗ್ತಾರೆ ಅನ್ನೋದಕ್ಕೆ ಕಾರಣ ನಾವೇ ಆಗಿರ್ತೀವಿ. ಯಾಕಂದ್ರೆ ನಮ್ಮ ಮನೇಲಿ ನಾವೇ ಅಲ್ವಾ ರಾಜ ರಾಣಿ. ಯಾರನ್ನ ಮೇಡಮ್ ಹೆಚ್ಚು ನೋಡ್ತಾರೆ ಅವರು? ತುಂಬ ಸಲ ನೋಡಿ, ಬಡವರು ಎಷ್ಟು ತಪ್ಪು ಮಾಡ್ತೀವಿ, ಎಷ್ಟು ಗೊತ್ತಾಗಲ್ಲ ನೋಡಿ ನಮಗೆ. ನೋಡೋ ಪಕ್ಕದ ಮನೆಯವ್ರು ನೋಡಿ ಕಲಿಯೋ, ನೋಡೋ ಎಷ್ಟು ಚೆನ್ನಾಗಿ ಓದ್ತಾಳೆ ನೋಡೋ ಅವಳು, ನೋಡೋ ಆ ಫೋಟೋದಲ್ಲಿದ್ದಾರೆ ನೋಡಿ, ಆ ಥರ ಆಗ್ಬೇಕು ನೀನು. ಅಲ್ಲ, ಮಕ್ಕಳು ಪಾಪ ಫೋಟೋದಲ್ಲಿರೋರ ಜೊತೆ ಬದುಕಿಲ್ಲ, ಗೊತ್ತಿಲ್ಲ, ಜೀವನ ಮಾಡಿ ನೋಡಲಿಲ್ಲ, ಅವ್ರು ಯಾರಂತನೇ ಗೊತ್ತಿಲ್ಲ, ಹೆಸರು ಗೊತ್ತಿರ್ಬೋದು ಅಷ್ಟೇ. ಅಲ್ಲ, ನಮ್ಮನೇಲಿ ತಾನೇ ಇರೋದು, ನಮ್ಮನ್ನು ನೋಡಿ ತಾನೇ ಬೆಳೆಯೋದವರು. ಸೊ ಹಾಗಾಗಿ ಮೇಯ್ನ್ ರೀಸನ್ ನಮ್ಮ ಮಕ್ಕಳು ಬಡವರಾಗೋದಕ್ಕೆ ಕಾರಣ ನಾವೇ ರೀ, ನೀವೇ ತಂದೆ ತಾಯಿಗಳೇ. ನೂಲಿನಂತೆಯೇ ಸೀರೆ ಮೇಡಮ್. ನೀವು ಸೀರೆ ಬಗ್ಗೆ ಕಂಪ್ಲೇಂಟ್ ಮಾಡಕ್ಕೆ ಬರ್ತೀರಾ ನಾಳೆ, ನಾನು ಹೇಳ್ತೀನಿ ನೂಲು ತಗೋಬಾ ಅಂತ ಹೇಳ್ತೀನಿ. ಸೊ ಹಾಗಾಗಿ ವಿ ಬಿಕಮ್ ದ ರೋಡ್ ಕಾಸ್. ಸೊ ಆಲ್ವೇಸ್ ನಾವು ಹೇಳೋದಕ್ಕಿಂತ ಹೆಚ್ಚಾಗಿ ನಮ್ಮ ನಡವಳಿಕೆಯನ್ನು ಮಕ್ಕಳು ನೋಡ್ತಿರ್ತಾರೆ. ವಿ ಶುಡ್ ಬಿ ಮೈಂಡ್ಫುಲ್ ಆಫ್ ದ ವೇ ವಿ ಲಿವ್. ಸೊ ಹಾಗಾಗಿ ಹೇಳೋದು ಜನ ಮರ್ತೋಗ್ಬೋದು, ಬಟ್ ನಾವು ನಡ್ಕೊಳ್ತೀವಲ್ಲ ಅದನ್ನು ಯಾವತ್ತೂ ಮಕ್ಕಳು ಮನ್ಸಿಗೆ ತೆಗೆದುಕೊಂಡು ಹಾಗೆ ಮಾಡ್ತಾರೆ. ನಾನು ಮೊಬೈಲ್ ಹೆಚ್ಚು ಯೂಸ್ ಮಾಡ್ತಿರ್ತೀನಿ, ನನ್ನ ಮಗ ನನಗಿಂತ ಹೆಚ್ಚು ಯೂಸ್ ಮಾಡ್ತಾನೆ. ನಾನು ಕೆಟ್ಟ ಮಾತು ಬೈತಿರ್ತೀನಿ ಮೇಡಮ್, ನಾನು ಹೇಳ್ಕೊಡಲ್ಲ, ಬರೋ ಇಲ್ಲೇ ಕೆಟ್ಟ ಮಾತು ಹೇಳ್ಕೊಡ್ತೀನಿ, ಯಾರಾದರೂ ಹಿಂಗೆ ಬಂದರೆ ಈ ಥರ ಬೈಬೇಕು ಆಯ್ತಾ ಅಂತ ಏನು ಹೇಳ್ಕೊಡೋದು ಬೇಕಾಗಿಲ್ಲ. ನಾನು ಯೂಸ್ ಮಾಡ್ತಾ ಇರ್ತೀನಿ. ನಾನು ಹೆಂಡ್ತೀನಿ ನಾನು ಬೈತಿರ್ತೀನಿ, ಇಲ್ಲ ಹೆಂಡ್ತಿ ನನ್ನ ಬೈತಿರ್ತಾಳೆ, ಇಲ್ಲ ನಾನು ಇನ್ನೊಬ್ಬರನ್ನ ಬೈತಿರ್ತೀನಿ ಅಂದ್ಕೊಳ್ಳಿ, ಮಗು ಅದನ್ನೇ ಕಲಿತಾನೆ. ಗೊತ್ತಾಗ್ತಿದ್ಯಾ? ಸೊ ಅದೇ ರೀತಿ ನಾನು ಏನೋ ಮೊಬೈಲ್ ನೋಡ್ತಿರ್ತೀನಿ, ರೀಲ್ಸ್ ನೋಡ್ತಿರ್ತೀನಿ, ಸ್ಟೇಟಸ್ ಹಾಕ್ತೀನಿ, ಸ್ಟೇಟಸ್ ನೋಡ್ತೀನಿ, ಟೈಮ್ ವೇಸ್ಟ್ ಮಾಡ್ತೀನಿ, ಸೋಂಬೇರಿ, ಬೆಳಿಗ್ಗೆ ಎದ್ದೇಳಲ್ಲ ನಾನು ಬ್ರಾಹ್ಮಿ ಮುಹೂರ್ತದಲ್ಲಿ, ಅಟ್ಲೀಸ್ಟ್ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಎದ್ದೇಳಲ್ಲ. ಇದೆಲ್ಲ ನಾನು ಮಾಡ್ತಿದ್ರೆ ಅದ್ಯಾಕೆ ಮೇಡಮ್? ಇದೆಲ್ಲ ಮಾಡಿಕೊಂಡು ಕೆಟ್ಟ ರೀತಿಯಲ್ಲಿ ಬದುಕ್ಕೊಂಡು ನಾನು ಹೋಗಿ ನಮ್ಮ ಮಗು ಹತ್ರ ಕೂತ್ಕೊಂಡು ಎಲ್ಲ ಬನ್ರಪ್ಪ ಇವತ್ತು ನಾನೇನೋ ಹೇಳ್ಕೊಡ್ತೀನಿ ಅಂತಂದರೆ ಮಗು ಮನಸ್ಸಲ್ಲಿ ಏನು ಹೇಳ್ಕೊಳ್ತಾನೆ, ಹೋಗಲ್ಲ ನಿನ್ನ ನೋಡ್ಕೋ ಹೋಗಿ ಮನಸ್ಸಲ್ಲೇ. ಹೊರಗಡೆ ತಂದೆ ತಾಯಿ ಅಂದ್ಬಿಟ್ಟು ಹೇಳ್ಪಪ್ಪ ಅಂದ್ಬಿಟ್ಟು ಹಿಂಗೆ ಕೂತಿರ್ತಾನೆ. ಗೊತ್ತಾಗ್ತಿದ್ಯಾ? ನಾವು ಎಷ್ಟೋ ಜನ ಮಕ್ಕಳಿಗೆ ಎಕ್ಸ್ಪೆಕ್ಟ್ ಮಾಡೋದೇನು, ಎಷ್ಟು ಮಾರ್ಕ್ಸು, ಏನು ಇಷ್ಟು ತೆಗ್ದಿದ್ಯಾ, ಅದು ಇದು ಅಂತ ಹೇಳ್ತೀವಿ. ಅವನ ಮನಸ್ಸಲ್ಲಿ ಇರುತ್ತೆ, ನಿನ್ನ ಮಾರ್ಕ್ಸ್ ಎಷ್ಟು ಫಸ್ಟ್ ಅದೇಳು, ನೀನೇನು ಓದಿದ್ಯಾ. ಸೊ ಹಾಗಾಗಿ ಅದೇ ಥರ ಶ್ರೀಮಂತಿಕೆಗೂ ಬರುತ್ತೆ. ಶ್ರೀಮಂತರ ಮನೆಗಳಲ್ಲಿ ಮೊದಲಿಗೆ ಅವರು ಶ್ರೀಮಂತಿಕೆಯ ಒಂದು ಮನಸ್ಥಿತಿ ಇರೋದಕ್ಕೆ ಮಕ್ಕಳಿಗೆ ತುಂಬ ಈಸಿ ಆಗುತ್ತೆ. ಹೇಳ್ಕೊಡೋ ಅವಶ್ಯಕತೆನೇ ಇಲ್ಲ, ತಾನಾಗಿಯೇ ಪಾಸ್ ಆಗ್ತಾ ಇರುತ್ತೆ. ಲೈಕ್ ಹೆರಿಡಿಟ್ರಿ ಇದ್ದಂಗೆ. ಹೋದ್ರೋಗ್ಲಿ ಮೇಡಮ್, ಇಲ್ಲಿ ತನಕ ಮಾಡಲಿಲ್ಲ, ಅಟ್ಲೀಸ್ಟ್ ಇನ್ನು ಮುಂದೇನಾದರೂ ಇವತ್ತಿನಿಂದ ರೈಟ್ ನಾವು ಇವತ್ತು ಅಳವಡಿಸ್ಕೊಂಡ್ರೆ ನಮ್ಮ ಮಕ್ಕಳಿಗೆ ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ಅವ್ರು ತಾನಾಗಿಯೇ ಶ್ರೀಮಂತರಾಗ್ತಾರೆ, ತಾನಾಗಿಯೇ ಬಿಸ್ನೆಸ್ ಮಾಡ್ತಾರೆ, ತಾನಾಗಿಯೇ ಲೈಫಲ್ಲೇ ಸಕ್ಸಸ್ ಆಗ್ತಾರೆ. ಓಕೆ, ದಿಸ್ ಇಸ್ ವಾಟ್ ವಿ ಶುಡ್ ಡು ಅಂತ ಹೇಳ್ತೇನೆ. ಶ್ರೀಮಂತರು ಏನು ಮಾಡ್ತಾರೆ ಅಂತ ಹೇಳಿದಾಗ ನಿಮಗೂ ಅರ್ಥ ಆಗ್ಬಿಡುತ್ತೆ. ಮಕ್ಕಳಿಗೆ 100 ರೂಪಾಯಿ ಕೊಡ್ತಾರೆ ಅಂದ್ಕೊಳ್ಳಿ, 100 ರೂಪಾಯಿ ಕೊಟ್ಬಿಟ್ಟು 5 ಜಾರ್ ಇಡ್ತಾರೆ ಮೇಡಮ್, 5 ಕಪ್ಪುಗಳು ಅಂದ್ಕೊಳ್ಳಿ, 5 ಜಾರ್ಸ್. ಸ್ಪೆಷಲಿ ಇದು ಮಾಡೋ ಅಂಥದ್ದು
ಐ ಮೀನ್ ಲಾಸ್ಟ್ ಎಪಿಸೋಡಲ್ಲಿ ನಾನು ಹೇಳ್ತಿದ್ದೆ ಜೂಯಿಷ್ ಕಮ್ಯುನಿಟಿ ಅಂತೇಳಿ ಯಹೂದಿ ಮನೆಗಳಲ್ಲಿ ಈಗ ಮಾಡ್ತಾರೆ. ಮಕ್ಕಳು ಕೊಟ್ಬಿಟ್ಟು ಹೇಳ್ತಾರೆ, ನೋಡೋ ಮಗನೇ ನಾನು ಹೇಳ್ದಾಗೆ ಈ ಡಬ್ಬಗಳಿಗೆ ಹಾಕ್ಬೇಕಣ್ಣ. ಫಸ್ಟ್ ಹೇಳ್ಕೊಡ್ತಾರೆ, 100 ರೂಪಾಯಿ ಕೊಡ್ತಾರೆ. 100 ರೂಪಾಯಿ ಕೊಟ್ಬಿಟ್ಟು ಹೇಳ್ತಾರೆ, ಮೊದಲನೇ 10 ಭಾಗ 100 ರೂಪಾಯಲ್ಲಿ 10%, ನೀನು ಏನು ಬರುತ್ತೋ ದುಡ್ಡು ಅದರಲ್ಲಿ 10% ಯಾವತ್ತು ದೇವ್ರಿಗೆ. ದೇವರೆಲ್ಲಿ ಕಾಣಿಸ್ತಾರೆ? ದಾನ ಧರ್ಮಗಳ ಮೂಲಕ, ಚಾರಿಟಿ ಮೂಲಕ, ಗ್ರ್ಯಾಟಿಟ್ಯೂಡ್ ಮೂಲಕ ಕಾಣಿಸ್ತಾರೆ. 10 ರೂಪಾಯಿ ಎಲ್ಲ ಹಾಕ್ಬೇಕು. ಈಗ ಒಂದು ಡಬ್ಬದಲ್ಲಿ ಫಸ್ಟ್ ಡಬ್ಬ ಚಾರಿಟಿ ಡಬ್ಬದಲ್ಲಿ ಹಾಕಬೇಕು. ನೋಡಿ ಎಲ್ಲಿ ಮನಸ್ಥಿತಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಯಾವಾಗ ಈ ಮನಸ್ಥಿತಿ ಯಾರು ಕೊಡ್ತಾರಲ್ವ ಮೇಡಮ್, ಅವ್ರಿಗೆ ಹೆಚ್ಚು ಕೊಡಲ್ಪಡುತ್ತದೆ. ದೇವರಿಗೆ ನಾವು ಪಾರ್ಟ್ನರ್ ಆದಾಗೆ, ನನ್ನ ಕೆಲಸ ಇವನು ಮಾಡ್ತಿದ್ದಾನಲ್ಲ, ಗ್ರೇಟ್ ಅಲ್ಲ, ಕೊಡಪ್ಪ ಅವನಿಗೆ. ಅದೇ ಯಾರು ಎತ್ತಿಟ್ಕೊಳ್ತಾನೋ ಅವನು ಕೊಡೋದು ಕಡಿಮೆ ಮಾಡ್ತಾನೆ ದೇವರು. ಇವನಿಗೆ ಅವಶ್ಯಕತೆ ಇಲ್ಲ ಬಿಡು, ಇವನು ಕೊಟ್ಟರೆ ಯಾರಿಗೂ ಕೊಡೋದೇ ಇಲ್ಲ, ಇವನು ಈಸ್ ಗುಡ್ ಫಾರ್ ನಥಿಂಗ್. ದಟ್ಸ್ ವೈ ಐ ಆಲ್ವೇಸ್ ಗಿವ್ ದಿ ಎಕ್ಸಾಂಪಲ್, ಗಾಡ್ ಈಸ್ ಅ ಗಿವರ್. ಅವನ ಹತ್ರ ಎಲ್ಲ ಇದೆ, ಕೊಡೋದಕ್ಕೆ ಮಾತ್ರ ಗೊತ್ತು ಮೇಡಮ್. ಅವನಿಗೆ ಎಲ್ಲ ಫ್ರೀ ಕೊಟ್ಬಿಡ್ತಾನೆ, ಗಾಳಿ ಫ್ರೀ ಕೊಡ್ತಾನೆ, ಎಲೆಕ್ಟ್ರಿಸಿಟಿ ಬಿಲ್ ಏನು ಚಾರ್ಜ್ ಮಾಡಲ್ಲ, ಸೂರ್ಯನ ಕೊಟ್ಬಿಟ್ಟು. ಮಳೆ ಇಷ್ಟು ಕೊಟ್ಟಿದ್ದಾನೆ, ನೀರು ಬಿಲ್ ಏನು ಯಾವತ್ತೂ ಕಳಿಸ್ಲಿಲ್ಲ. ಎವ್ರಿಥಿಂಗ್ ಫಾರ್ ದಟ್ ಮ್ಯಾಟರ್. ಟೈಮ್ ಕೊಟ್ಟಿದ್ದಾನೆ, ಅವನೇನು ವಾಪಸ್ ಕೇಳಲಿಲ್ಲ. ಸೊ ಹಾಗಾಗಿ ನಾವು ವಿ ಶುಡ್ ಬಿ ಎ ಗಿವರ್. ಸೊ ಅದನ್ನು ಹೇಳ್ಕೊಡ್ತಾರೆ ಶ್ರೀಮಂತರು ಫಸ್ಟು. ಎರಡನೇ ಜಾರಲ್ಲಿ ಇನ್ನೂ 10% ಹಾಕಬೇಕು. ಆ 10%ನ ಸೇವಿಂಗ್ ಅಂತ ಹಾಕು ಅಂತ ಹೇಳ್ತಾರೆ. ಸೇವ್ ಮಾಡ ಏನಕ್ಕೆ ಅದಕ್ಕೆ ಹೇಳ್ಕೊಡ್ತಾರೆ. ಇನ್ ಟೈಮ್ಸ್ ಆಫ್ ನೀಡ್, ಸಡನ್ನಾಗಿ ಯಾವುದೋ ಒಂದು ಟೈಮ್ ಬರುತ್ತೆ ನಿನಗೆ, ಬೇಕೇ ಬೇಕು ಅಂತಂದಾಗ ಅದನ್ನು ಬಳಸ್ಕೊಳಕ್ಕಿರ್ಬೇಕು. ಎಮರ್ಜೆನ್ಸಿ ಫಂಡ್ ಅಂತ ಏನು ಕರಿತೇವೋ ಅದಕ್ಕೆ ಹಾಕಪ್ಪ ಅಂತ ಹೇಳ್ತಾರೆ. 10% ಆಯಿತು. ಇನ್ನೊಂದು ಜಾರಲ್ಲಿ ಇನ್ನೊಂದು 10% ಹಾಕು ಅಂತಾರೆ. ಆ 10% ಏಕೆ ಅಂತಂದರೆ ನಿನ್ನ ಕಲಿಕೆಗೆ. ಸದಾ ಕಲಿತಾನೇ ಇರಬೇಕು. ಯು ಹ್ಯಾವ್ ಟು ಇನ್ವೆಸ್ಟ್ ಆನ್ ಯುವರ್ ಸೆಲ್ಫ್. ಅದು ಕಲಿಕೆಗಾಗ್ಬೋದು, ನಿನಗಾಗ್ಬೋದು, ಯಾವುದಕ್ಕಾದ್ರೂ ಆಗ್ಬೋದು. ನಿನಗೋಸ್ಕರ ಎತ್ತಿಟ್ಕೊ. ಗೊತ್ತಾಗ್ತಿದ್ಯಾ? ಸೊ ಈಗ 30% ಆಗೋಯ್ತು. ಇನ್ನು 20% ಮತ್ತೆ ಇನ್ನೊಂದು ಜಾರ್, 4ನೇ ಜಾರ್ಗೆ ಹಾಕ್ಸ್ತಾರೆ. ಆ 20% ಏನಕ್ಕಪ್ಪ ಅಂದರೆ ಇನ್ವೆಸ್ಟ್ಮೆಂಟ್, ಸೇವಿಂಗ್ ಅಲ್ಲ, ಅದು ಗೊತ್ತಿರಲಿ, ಇನ್ವೆಸ್ಟೇ ಮಾಡಬೇಕು. ಆ 20% ಏನಿದೆಯೋ ಹಣ, ಅದು ನಿನಗೆ ಸಾವಿರಾರು ಕೋಟ್ಯಾಂತರ ರೂಪಾಯಿ ಆಗಬೇಕು. ಇನ್ವೆಸ್ಟ್ಮೆಂಟ್ ಮಾಡಬೇಕು. ಇನ್ವೆಸ್ಟ್ಮೆಂಟ್ನ ಕಲಿಸ್ತಾರೆ. ಈಗ 4 ಜಾರ್ ಆಯ್ತು ಮೇಡಮ್. 5ನೇ ಜಾರಲ್ಲಿ 50% ಹಾಕಿಸ್ತಾರೆ. ಇದು ನೀನು ಖರ್ಚು ಮಾಡ್ಕೋಗಿ ಇನ್ವೆಸ್ಟ್, ನೀನು ಏನಾದರೂ ನೀಡ್ಸ್ಗಾದರೂ ಯೂಸ್ ಮಾಡು, ವಾಂಟ್ಸ್ಗಾದರೂ ಯೂಸ್ ಮಾಡು, ಯಾವುದಕ್ಕಾದರೂ ಯೂಸ್ ಮಾಡು. 5 ಜಾರ್ ಮುಗೀತು. ಈ 5 ಜಾರ್ ಟೆಕ್ನಿಕ್ ನಮ್ಗೆ ಗೊತ್ತಿದ್ದಿದ್ರೆ ಯಾವ ಜನ್ಮಕ್ಕೂ ಸಾಲಕ್ಕೆ ಹೋಗ್ತಿರ್ಲಿಲ್ಲ. ದಿಸ್ ಅ ಟೆಕ್ನಿಕ್ ಆಫ್ ರಿಚ್ ಪೀಪಲ್ ಟೀಚಿಂಗ್ ಫಾರ್ ದ ಕಿಡ್ಸ್. ರೈಟ್. ಸೊ ಕರೆ ಕೂಡ ಸಿದ್ಧವಾಗಿದೆ. ಸರೋಜಮ್ಮ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸರೋಜಮ್ಮ ಅವರೇ. ಸರೋಜಮ್ಮ ಅವರು, ನಾನು ಮಾತಾಡೋದು ಕೇಳ್ತಾ ಇದೆಯಾ? ಕೇಳಿಸ್ತದೆ. ಓಕೆ, ಗುರುಗಳಿದ್ದಾರೆ, ಮಾತಾಡಿ. ಸರಿ ಮೇಡಮ್ ಹೇಳಿ. ನಮಸ್ತೆ. ನಮಸ್ತೆ ಮೇಡಮ್. ಮಗ ಬಿಸ್ನೆಸ್ ಮಾಡ್ತಾ ಇದ್ದ. ಹಾಂ ಮೇಡಮ್. ನಮ್ಮ ಮಗ ಬಿಸ್ನೆಸ್ ಮಾಡ್ತಾ ಇದ್ದ. ಓಕೆ. ಸ್ವಲ್ಪ ಸಾಲ ಮಾಡ್ಕೊಬಿಟ್ಟಿದ್ದಾನೆ. ಹಾಂ. ಅದಕ್ಕೇನಾದ್ರು ಪರಿಹಾರ ಮಾಡ್ಕೊಂಡಿದ್ದೀನಿ. ಓಕೆ ಮೇಡಮ್, ಇದು ಫೈನಾನ್ಸ್ ಪ್ರಿನ್ಸಿಪಲ್ಸ್ ಅಂತ ಹೇಳ್ತೇವೆ. ನಾರ್ಮಲ್ ಆಗಿ ರಿಚ್ ಮೈಂಡ್ ಸೆಟ್. ಸೊ ರಿಚ್ ಮೈಂಡ್ ಸೆಟ್ ಯಾರಿಗಿರುತ್ತೋ ಅವರು ಯೂಶ್ವಲಿ ಸಾಲಕ್ಕೆ ಹೋಗಲ್ಲ. ಒಂದು ವೇಳೆ ಸಾಲಕ್ಕೆ ಹೋದರೂ ಮ್ಯಾನೇಜ್ ಮಾಡೋ ಕೆಪ್ಯಾಸಿಟಿ ಇರುತ್ತೆ. ಈಗ ನಾನು ಇಲ್ಲೇ ಕುಳಿತುಕೊಂಡು 1 ನಿಮಿಷದಲ್ಲಿ ಈಗ ಮಾಡಿ ಸರೋಗುತ್ತೆ ಅಂತಂದರೆ ಐ ಆಮ್ ನಾಟ್ ಅ ರೈಟ್ ಪರ್ಸನ್ ಅನಿಸ್ಬಿಡುತ್ತೆ ಮೇಡಮ್. ಐ ವಿಲ್ ಬಿ ಅ ಫೇಕ್ ಮನುಷ್ಯ ಅನಿಸ್ಬಿಡ್ತೇನೆ. ಸೊ ಹಾಗಾಗಿ ಇದನ್ನು ಕಲಿಬೇಕು ಮೇಡಮ್. ಬಟ್ ಖಂಡಿತವಾಗಿಯೂ ಅವರು ಹೊರಗಡೆ ಬರ್ಬೋದು, ಲಾಭಕ್ಕೆ ಮತ್ತೆ ಬರ್ಬೋದು, ಮತ್ತೆ ಸಕ್ಸಸ್ ಆಗ್ಬೋದು. ಸೊ ದಯವಿಟ್ಟು ಕಲಿಯೋದಕ್ಕೆ ಹೇಳಬೇಕು. ಎನಿವೆ ನೀವು ಕೇಳಿದ್ದಕ್ಕೆ ಒಂದು ಪರಿಹಾರ ಇದೆ. ಇಟ್ಸ್ ನಾಟ್ ಅ ಕಂಪ್ಲೀಟ್ ಪರಿಹಾರ ಅಂತಂತಲ್ಲ, ಬಟ್ ಇದನ್ನು ಮಾಡಿ. ಮುಂಬರುವ ಅಮಾವಾಸ್ಯೆ ದಿನ ರಾತ್ರಿ ಒಂದು 9 ಗಂಟೆ ಮೇಲೆ ಅಂದ್ಕೊಳ್ಳೋಣ, 3 ನಿಂಬೆಹಣ್ಣನ್ನು ತೆಗೆದುಕೊಂಡು 3 ದಾರಿಗಳು ಕಲಿಯುವಂಥ ಜಾಗಕ್ಕೆ ಹೋಗಿ ಅದನ್ನು ನೆಲಕ್ಕೆ ಹಾಕಿ ಅದನ್ನು ನೀವು ಕಾಲಲ್ಲಿ ಕ್ರಷ್ ಮಾಡಿಬಿಡಿ. ಮಾಡ್ತಿರ್ಬೇಕಂದ್ರೆ ನೀವು ಮಾಡಿ, ನಿಮ್ಮ ಮಗನೂ ಮಾಡಲಿ, ಪರವಾಗಿಲ್ಲಮ್ಮ. ಸೊ ಮನಸ್ಸಲ್ಲೇ ಅಂದ್ಕೊಳ್ಬೇಕು, ನನ್ನ ಪೂರ್ವಜನ್ಮದ ಕರ್ಮಗಳು, ಧನದೋಷಗಳು ಎಲ್ಲವೂ ಮುಕ್ತಿಯಾಗಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ಅಂತಂತ ಹೇಳಿ ನೀವು ಅದನ್ನು ಲೆಮನ್ನ ತುಳಿದ್ಬಿಟ್ಟು ಸೈಲೆಂಟಾಗಿ ಮನೆಗೆ ಬಂದುಬಿಡಿ. ಇದು ಮಾಡೋ ಅಂಥದ್ದು ಯಾರಿಗೂ ಗೊತ್ತಾಗಬಾರ್ದು. ಯಾರೋ ಬ್ಯುಸಿ ಸ್ಟ್ರೀಟಲ್ಲಿ ಹೋಗಿ ಎಲ್ಲರ ಮುಂದೆ ಮಾಡೋ ಅಂಥದ್ದಲ್ಲ. ಸುಮ್ಮನೆ ಯಾವುದೋ ಹಳ್ಳಿಯಲ್ಲಿದ್ದರೆ ಇನ್ನೂ ಒಳ್ಳೇದು, ಈಸಿಯಾಗಿರುತ್ತೆ. ಇದನ್ನು ಮಾಡಿ ತಕ್ಕ ಮಟ್ಟಕ್ಕೆ ಒಂದು ಸ್ವಲ್ಪ ನಿಮಗೆ ಒಂದು ಲಿಬರೇಷನ್ ಸಿಗ್ದಂಗೆ ಆಗುತ್ತೆ.
ಬಟ್ ಆದರೂ ಫಿನಾನ್ಸ್ ಪ್ರಿನ್ಸಿಪಲ್ಸ್ನ ಕಲಿಬೇಕು. ಕಲಿತಾಗ ಮಾತ್ರ ಸಂಪೂರ್ಣವಾಗಿ ಇದರ ಬೆನಿಫಿಟ್ ತೆಗೆದುಕೊಂಡು ನಾವು ಶ್ರೀಮಂತರಾಗ್ಬೋದು. ಓಕೆ, ಏನು ಆತಂಕ ಪಡೋದು ಎಂಥದ್ದು ಇಲ್ಲ, ಜಸ್ಟ್ ದಟ್ ನಿಮಗೆ ಗೊತ್ತಿರಲಿಲ್ಲ ಅಷ್ಟೇ, ತಿಳ್ಕೊಳ್ಳಿ, ಏನೋ ಈಸಿಯಾಗಿ ಶ್ರೀಮಂತರಾಗ್ಬೋದು. ರೈಟ್. ಕವಿತಾ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಕವಿತಾ ಅವರೇ. ರೈಟ್, ಕವಿತಾ ಅವರೇ, ಗುರುಗಳಿದ್ದಾರೆ, ಮಾತಾಡಿ. ಗುರುಗಳೇ ನಮಸ್ತೆ ಮೇಡಮ್. ಕೋಟಿ ಕೋಟಿ ನಮಸ್ಕಾರ. ಎಸ್ ಮೇಡಮ್. ನಾನು ಯಲಹಂಕದಿಂದ ಫೋನ್ ಮಾಡ್ತಾ ಇದ್ದೀನಿ. ಎಸ್ ಮೇಡಮ್. ನಾನು ಮೇಕಪ್ ಆರ್ಟಿಸ್ಟ್ ಗುರುಗಳೇ. ನಾಳೆ ಬುಕ್ ಮಾಡ್ಕೊಂಡಿದ್ದೀನಿ, ನಾಳೆ ಬರಬೇಕು. ನಿಮ್ಮನ್ನು ನೋಡ್ತಾ ಇದ್ದೀನಿ, ಖುಷಿ ಆಗ್ತಾ ಇದೆ ತುಂಬಾ. ನಾಳೆ ಬರ್ತಿದ್ದೀರಾ ವರ್ಕ್ಶಾಪ್ಗೆ? ಹ್ಞೂ ಮೇಡಮ್, ಹ್ಞೂ ಸರ್, ನಾಳೆ ಬರ್ತಾ ಇದ್ದೀನಿ. ಬನ್ನಿ ಮೇಡಮ್, ನೋಡೋಣ ನಾಳೆ. ನಿಮ್ಮ ಜನ್ಮ, ಐ ಥಿಂಕ್ ನಾಳೆ ನಿಮ್ಮ ಬರ್ತ್ಡೇ ಮೇಡಮ್. ಹ್ಯಾಪಿ ಬರ್ಡೇ ಅಂತ ಹೇಳ್ತೀನಿ ನಿಮ್ಗೆ ನಾಳೆ. ಥ್ಯಾಂಕ್ ಯು ಗುರುಗಳೇ, ಥ್ಯಾಂಕ್ ಯು ಸೋ ಮಚ್. ಮೇಡಮ್ 6 ತಿಂಗಳಿಂದ ನಿಮ್ದೆಲ್ಲ ನಾನು ಅಫರ್ಮೇಷನ್ ಎಲ್ಲ ಮಾಡ್ತಾ ಇದ್ದೀನಿ. ಮಿರರ್ ಅಫರ್ಮೇಷನ್ 369 ಹಾಂ ಮೇಡಮ್. ತುಂಬಾ ಮಾಡ್ತಾ ಇದ್ದೀನಿ. ಎಸ್ಪೆಷಲಿ ಗುರುಗಳೇ ಒಂದು ಹೇಳಿದ್ರಿ, ನೀವು ಹೋಗ್ಬೇಕಾದ್ರೆ ಎಲ್ಲಿಗನ ಹೋಗ್ಬೇಕು ನಮಸ್ಕಾರ ಮಾಡ್ಕೊಂಡು ಹೋಗಿ ಅಂದ್ಬಿಟ್ಟು. ಅದು ಗುರುಗಳೇ ತುಂಬಾ ಚೆನ್ನಾಗಿ ನನಗೆ ವರ್ಕ್ ಆಗಿದೆ. ಖಂಡಿತ ಮೇಡಮ್, ಖಂಡಿತ. ಮೇಕಪ್ ಆರ್ಟಿಸ್ಟ್ ಅಂತಂದ್ರೆ ನಾವು ಇಲ್ಲಿ 2 ವರ್ಕ್ ಬಂದ್ ಮಾಡಿ 3 ವರ್ಕ್ ಬಂದ್ ಮಾಡಿ ಅಂತ ಹೇಳ್ತಾರೆ. ಅಲ್ಲಿಗೆ ಹೋದ್ಮೇಲೆ 6, 7, 8 ಈ ತರ ಆಗುತ್ತೆ ಗುರುಗಳೇ. ಅದನ್ನ ನಾನು ಹೊಸಲು ನಮಸ್ಕಾರ ಮಾಡ್ಕೊಂಡು ಏನ್ ಹೇಳ್ಕೊಂಡು ಹೋಗ್ತೀನಿ ಅಂತಂದ್ರೆ ಅವ್ರ ಇಬ್ರು ಯಾರನ್ನ ಅಂತ ಹೇಳಿರ್ತಾರೆ ನನಗೆ. ನನಗಿನ್ನ ಜಾಸ್ತಿ ಆಗ್ಬೇಕು ಅಮೌಂಟ್ ಅಂದ್ರೆ ಡಬಲ್ ಆಗಿರುತ್ತೆ ಗುರುಗಳೇ ನನಗೆ. ಗುರುಗಳು ಅದು ಹೊಸಲು ಮುಕ್ಕೊಂಡು ಹೋಗ್ಬಿಟ್ರೆ ನಿಜವಾಗೂ ನಾನು ಎಷ್ಟೋ ಸರಿ ಅಬ್ಸರ್ವ್ ಮಾಡಿದೀನಿ, ತುಂಬಾ ಚೆನ್ನಾಗಾಗಿದೆ. ಮೊನ್ನೆ ಎಲ್ಲ ಮರ್ತ್ಬಿಟ್ಟು ಹೋಗಿದ್ದೀನಿ ಗುರುಗಳೇ, ನಮಸ್ಕಾರ ಮಾಡಿದ್ರೆ ಅರ್ಜೆಂಟ್ ಮರ್ತ್ಬಿಟ್ಟು ಹೋಗಿದ್ದೀನಿ, ಅಲ್ಲಿ ಎಡವಟ್ಟಾಗೋಯ್ತು. ಓಕೆ ಮೇಡಮ್. ಹೊಸಲಲ್ಲಿ ಲಕ್ಷ್ಮಿ ನಿವಾಸ ಮಾಡ್ತಾರೆ ಮೇಡಮ್. ಮನೆಯ ಹೊಸಲಲ್ಲಿ ಯಾರು ಹೊಸಲನ್ನ ಮುಟ್ಬಿಟ್ಟು ಬಾಗಿಲನ್ನ ಮುಟ್ಬಿಟ್ಟು ನನ್ಗೇನ್ ಬೇಕು ಇವತ್ತಿನ ದಿನ ಅಂತ ಅನ್ಕೊಂಡು ನಂಬಿ ಪ್ರೀತಿಯಿಂದ ಹೋಗ್ತಾರೋ ಅವ್ರಿಗೆ ಏನ್ ಕೇಳ್ಕೊಳ್ತಾರೋ ಅದೆಲ್ಲ ಈಸಿಯಾಗಿ ಆಗುತ್ತೆ. ಸೊ ದೇರ್ ಇಸ್ ನೋ ಡೌಟ್, ಇಟ್ಸ್ ಅ ಯೂನಿವರ್ಸಲ್ ಲಾ ಮೇಡಮ್. ಇದು ಹೇಗೆ ಗೊತ್ತಾ ಮೇಡಮ್, ಗ್ರಾವಿಟಿ ಇದ್ದಾಗೆ ನಾನು ಎಲ್ಲ ಎಸ್ಬಿಟ್ಟೆ ಕೆಳಗಡೆ ಬಿದ್ದೋಯ್ತು ಅಂತ ಹೇಳೋದು ಅದು ಸರ್ಪ್ರೈಸೇ ಅಲ್ಲ, ಅದು ಬೀಳಲೇಬೇಕು. ಲಾ ಆಫ್ ಗ್ರಾವಿಟಿ. ಹಾಗೆ ಲಾ ಆಫ್ ಯೂನಿವರ್ಸ್ ಪ್ರಕಾರ ನಾವು ಕೇಳಿದ್ದೆಲ್ಲ ಯೂನಿವರ್ಸ್ ಕೊಡೋದಕ್ಕೆ ಇರೋದು. ಯೂನಿವರ್ಸ್ ಅನ್ನೋದು ದೇವರು ಅನ್ನೋವಂಥದ್ದು ನಮ್ಮ ಸರ್ವೆಂಟ್ ರೀತಿ, ಫ್ರೆಂಡ್ ರೀತಿ. ನಾವೇನು ಕೇಳ್ತೀವೋ ಅವ್ನ ಕೆಲಸ ಕೊಡೋ ಅಂಥದ್ದು. ಬಡ ಮನಸ್ಥಿತಿ ಉಳ್ಳವರು ಕೇಳ್ಕೊಳ್ಳೋದೇ ಇಲ್ಲ ಮೇಡಮ್. ಹಾಗಾಗಿ ಕೇಳಿದ್ರೆ ಸಿಗ್ತದೆ, ನೋ ಡೌಟ್. ಒಂದೊಂದು ಮಾತು ಕೋಟಿ ಕೋಟಿ ಸಮ ಗುರುಗಳೇ. ಒಂದೊಂದು ಮಾತು, ಒಂದೊಂದು ಪಾಯಿಂಟ್, ನಿಮ್ ಮಾತುಗಳು ಕೋಟಿ ಸಮ. ಥ್ಯಾಂಕ್ ಯು ಮೇಡಮ್. ಗುರುಗಳೇ, ನಮ್ಮ ಮಗಳದ ಬಗ್ಗೆ ಒಂದೇ ಒಂದು ಕೇಳ್ಬೇಕಾಗಿತ್ತು. ಹೇಳಿ. ನನ್ನ ಮಗಳಿಗೆ ಬರ್ತೀವಿ ಗುರುಗಳೇ ಮೊನ್ನೆ. ಅದ್ರಲ್ಲಿ ನಾವು ಜನರಲ್ ಅಂದ್ಬಿಟ್ಟು ಹಾಸ್ಟೆಲ್ ಆಗಿಲ್ಲ ಗುರುಗಳೇ. ನಾನೀಗ ಆ ಕಡೆ ಈ ಕಡೆ ಮೇಕಪ್ಗೆಲ್ಲ ಹೋಗ್ತಾ ಇರ್ತೀನಲ್ವಾ, ಅವಳಿಗೆ ಹಾಸ್ಟೆಲ್ಗೆ ಹಾಕ್ಬೇಕು ಅಂದ್ಬಿಟ್ಟು ಸೀಟ್ ಆಗಿದೆ. ಇವತ್ತು ನಾಳೆ ಅಂತಿದ್ದಾರೆ ಗುರುಗಳೇ. 3 ತಿಂಗಳಾಯ್ತು ನನ್ನ ಮಗಳು ಮನೆಗಿರಕತ್ತಿ. ಆಗುತ್ತಾ ಗುರುಗಳೇ? ನಾಳೆ ನಾನು ಹೆಂಗು ಮೀಟ್ ಮಾಡ್ತೀರಲ್ವಾ, ನಾನು ನಿಮ್ಗೆ ನಾಳೆ ಹೇಳ್ತೀನಿ ಮೇಡಮ್. ಥ್ಯಾಂಕ್ ಯು ಗುರುಗಳೇ, ಥ್ಯಾಂಕ್ ಯು ಸೋ ಮಚ್ ಗುರುಗಳೇ. ಥ್ಯಾಂಕ್ ಯು ಕವಿತಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಹನುಮಂತು ಅಂತ ಯಾದಗಿರಿಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಹನುಮಂತ ಅವರೇ. ನಮಸ್ಕಾರ ಸರ್. ಗುರುಗಳಿದ್ದಾರೆ, ಮಾತಾಡಿ. ಹಲೋ ಸರ್, ನಮಸ್ತೆ, ಹೇಳಿ. ನಮಸ್ಕಾರ ಸರ್, ನಾನು ಯಾದಗಿರಿಯಿಂದ ಮಾಡಿದ್ದು. ಎಸ್ ಸರ್. ಸರ್, ಒಂದು ಸ್ವಲ್ಪ ಯಾಕಂದ್ರೆ ಮನೆಯಲ್ಲಿ ನೆಮ್ಮದಿ ಇಲ್ಲ. 10 ವರ್ಷದಿಂದ ಆಯ್ತು, ಆಗ್ತಾ ಇದೀವಿ. ನಮ್ಗೆ ಯಾರು ಇಲ್ಲ ಅಂದ್ರೆ ನಾನು ಎಲ್ಲ ಕುಟುಂಬ ಇತ್ತು. ಆದ್ರೆ ಇವಾಗೆಲ್ಲ ಡಿವೈಡ್ ಆಗ್ಬಿಟ್ಟಿದೆ. ಓಕೆ. ಇರೋದು ಈಗ ನಾವ್ ಒಬ್ನೇ, ತಂದೆ ತಾಯಿನ ನಾವ್ ನೋಡ್ಕೊತಾ ಇರೋದು ನಾನು ಒಬ್ನೇ. ಸ್ವಂತಕ್ಕೆ ಮನೆ ಇದೆ, ಆದ್ರೆ ಎಲ್ಲ ಓಲ್ಡ್ ಮನೆ ಎಲ್ಲ ಬಿದ್ದಿದೆ. ನಮ್ಗೆ ಯಾವ್ದು ಮನೆ ಪ್ರಾಬ್ಲಮ್ ಜಾಸ್ತಿ, ಸ್ವಲ್ಪ ಸಾಲ ಕೂಡ ಹಂಗೆ ಇದೆ. ಆದ್ರೆ ಸ್ವಲ್ಪ ಏನ್ ಮಾಡ್ಬೇಕು ಸ್ವಲ್ಪ ಗೊತ್ತಾಗ್ತಾ ಇಲ್ಲ ನಮ್ಗೆ. ಓಕೆ ಸರ್. ಇದಕ್ಕೆ ಫಿನಾನ್ಷಿಯಲ್ ಕನ್ಸಲ್ಟೆನ್ಸಿ ಬೇಕು. ಸರ್, ನಾನು ಈಗಾಗಲೇ ಫಸ್ಟ್ ಕಾಲರ್ಗೆ ಹೇಳ್ತಿದ್ದೆ, ಇಷ್ಟೆಲ್ಲ ಪ್ರಾಬ್ಲಮ್ಗೆ 1 ನಿಮಿಷ 2 ನಿಮಿಷದಲ್ಲಿ ನಾನು ಎಷ್ಟು ಹೇಳ್ಬೋದು, ಅದನ್ನು ನೀವು ಎಷ್ಟು ಗ್ರಹಿಸ್ಕೊಳ್ಬೋದು ಅಂತ ನನಗೆ ಇಟ್ಸ್ ನಾಟ್ ಫೇರ್ ಆನ್ ಮೈ ಪಾರ್ಟ್. ಸೊ ಹಾಗಾಗಿ ನೀವು ಫಿನಾನ್ಷಿಯಲಿ ಕನ್ಸಲ್ಟ್ ಮಾಡಿ ನೀವು ಪರಿಹಾರ ತೆಗೆದುಕೊಳ್ಬೋದು. ಅಲ್ಲಿ ತನಕ ಜಸ್ಟ್ ಫಾರ್ ಅನ್ ಎಮರ್ಜೆನ್ಸಿ ಸೇಕ್ ಶನಿವಾರದ ದಿನ ನೀವು ಮನೆಯಲ್ಲಿ ಎಲ್ಲ ಮೂಲೆಗಳಲ್ಲೂ, ಅಂತಂದರೆ ಸಪೋಸ್ ಈಗ ಹಾಲ್ ಅಂದ್ಕೊಳ್ಳಿ, ಹಾಲಲ್ಲಿ 4 ಮೂಲೆಗಳಿದೆ. ಅದರಲ್ಲಿ ಒಂದು ಮೂಲೆಯಲ್ಲಿ ಉಪ್ಪನ್ನಿಡಿ, ಒಂದು ಕಪ್ಪಲ್ಲಿ ಉಪ್ಪಿಡಿ. ಸೊ ಪ್ರತಿ ಮನೆಯಲ್ಲಿರೋ ಎಲ್ಲ ಒಂದು ರೂಮ್ಗಳಲ್ಲೂ ಒಂದೊಂದು ಕಪ್ಪು ಉಪ್ಪಿಡಿ. ಫಾರ್ ಎಕ್ಸಾಂಪಲ್ ಮಾರ್ನಿಂಗ್ 6 o'clock ಇಟ್ಟರೆ ಸಂಜೆ 6 ಗಂಟೆಗೆ ಅದನ್ನು ತೆಗೆದು ನೀರಲ್ಲಿ ಬಿಟ್ಬಿಡಿ. ಸೊ ನೆಗೆಟಿವ್ ಎನರ್ಜೀಸ್ ಏನಾದರೂ ಇದ್ದರೆ ಉಪ್ಪು ಸಕ್ ಮಾಡ್ಕೊಬಿಡುತ್ತೆ, ಎಲ್ಲ ಎಳ್ಕೊಂಡು ಬಿಡುತ್ತೆ. ಸೊ ಹಾಗಾಗಿ
ಕೆಲವರು ವಿಶೇಷವಾಗಿ ಈ ರೀತಿ ಕಷ್ಟಗಳೆಲ್ಲ ಇದ್ದರೆ ನೆಗೆಟಿವಿಟಿ ಹೆಚ್ಚಿರುತ್ತೆ ಮನೆಯಲ್ಲಿ. ಸೊ ದಯವಿಟ್ಟು ಇದನ್ನು ಮಾಡಿ. ಇದು ವಾಸ್ತು ಪರಿಹಾರನೂ ಹೌದು. ಸೊ ಮಾಡಿ ಅದಾದಮೇಲೆ ಫಿನಾನ್ಷಿಯಲ್ ಕನ್ಸಲ್ಟೇಷನ್ ತೆಗೆದುಕೊಳ್ಳಿ. ಖಂಡಿತವಾಗಿಯೂ ಇದೆ. ದೀಸ್ ಆರ್ ಆಲ್ ಕಾಮನ್ ಪ್ರಾಬ್ಲಮ್ಸ್ ಸರ್. ಕರ್ಮದ ಕಲ್ಲುಪ್ಪು ಹೌದು, ಸೀ ಸಾಲ್ಟ್ ಇಡಬೇಕು. ಇಸ್ ನಥಿಂಗ್. ಇದೆಲ್ಲ ಏನೋ ನಮ್ಮ ಮನೆಯಲ್ಲೇ ಅಂತಂತಲ್ಲ, ಎಲ್ಲರ ಮನೆಗಳಲ್ಲೂ ಹೆಚ್ಚಿನ ಮನೆಗಳಲ್ಲಿರುತ್ತೆ. ಇದು ಕಲಿಯುಗ ಮೇಡಮ್. ಇದು ಇಟ್ಸ್ ನಾಟ್ ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ ಅಲ್ಲ. ಸೊ ಇದು ಸರ್ವೇ ಸಾಮಾನ್ಯ. ಇವೆಲ್ಲ ನಾನು ಶುಡ್ ನಾಟ್ ಟೇಕ್ ಇಟ್ ಟು ಹೆಡ್. ಸೊ ಇದು ಕ್ಯೂರ್ ಆಗುತ್ತೆ ಸರ್, ಖಂಡಿತವಾಗ್ಲೂ ಇದು ಒಳ್ಳೇದಾಗುತ್ತೆ, ಚಿಂತೆ ಮಾಡಬೇಡಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಹನುಮಂತ ಅವರೇ. ವೀಕ್ಷಕರೇ, ಇವತ್ತಿನ ಮನೀಸ್ ಹ್ಯಾಪಿನೆಸ್ ಕಾರ್ಯಕ್ರಮಕ್ಕೆ ನೀವು ಕೂಡ ಕರೆ ಮಾಡಬಹುದು. ನಿಮ್ಮ ಸಮಸ್ಯೆಗೆ ಸೂಕ್ತ ಪರಿಹಾರವನ್ನು ತಿಳಿಸ್ಕೊಡೋದಕ್ಕೆ ಗುರುಗಳು ಕೂಡ ಇದ್ದಾರೆ. ಮಾತಾಡೋಣ. ಶ್ವೇತಾ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಶ್ವೇತಾ ಅವರೇ. ನಮಸ್ತೆ ಮೇಡಮ್. ಗುರುಗಳಿದ್ದಾರೆ, ಮಾತಾಡಿ. ಸ್ವಲ್ಪ ಗಟ್ಟಿ ಮಾತಾಡಿ ಶ್ವೇತಾ ಅವರೇ. ಓಕೆ ಮೇಡಮ್. ಓಕೆ ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್ ನಮ್ದು ಸ್ವಲ್ಪ ಅಮೌಂಟ್ ಎಲ್ಲ ಬೇರೆ ಕಡೆ ಹೋಗ್ಬಿಟ್ಟಿದೆ. ಎಲ್ಲ ಹೋಗ್ಬಿಟ್ಟಿದೆ ಅಂದ್ರೆ ಬೇರೆಯವ್ರಿಗೆ ಸಾಲವಾಗಿ ಕೊಟ್ಟಿದ್ವಿ. ಸಾಲ ಕೊಟ್ಟಿದ್ವಿ. ಹೇಳಿ ಮೇಡಮ್. ಹಾಂ, ಇಂಟ್ರೆಸ್ಟ್ ಇದೆ. ಅದು ಅಮೌಂಟ್ ಲಾಕ್ಡೌನ್ ಆದ್ಮೇಲೆ ನಮ್ಗೆ ಯಾವ್ದು ಬರ್ತಿಲ್ಲ. ಮತ್ತೆ ಸ್ವಲ್ಪ ತುಂಬಾ ಹಣದ ತೊಂದರೆ ಆಗೋಗಿದೆ. ಓಕೆ ಹಂಗಾಗಿ ಏನ್ ಮಾಡೋದು ಅಂತ ಕೇಳೋಣ ಅಂತ. ಓಕೆ ಮೇಡಮ್, ಎಷ್ಟು ಕೊಟ್ಟಿದ್ದೀರಾ, ಯಾರು ಕೊಟ್ಟಿದ್ದೀರಾ ಅಂತ ನಾನು ಕೇಳಲ್ಲ. ಬಟ್ ನಾರ್ಮಲಿ ಆ್ಯಸ್ ಇಟ್ ಈಸ್ ನಿಮ್ಗೆ ಗೊತ್ತಿರಲಿ, ಈ ರೀತಿ ಬಿಸ್ನೆಸ್ಗಳು ವಿಶ್ವ ನಿಯಮದಲ್ಲಿ ಇಲ್ಲ. ಸೊ ಯಾರೆಲ್ಲ ಇದು ಮಾಡ್ತಿದ್ದೀರೋ ಇಂಟ್ರೆಸ್ಟ್ಗೋಸ್ಕರ, ಇದು ನಮ್ಮ ಪರಿಮಿತಿಯಲ್ಲಿ ಬರೋದಿಲ್ಲ. ಸೊ ಯಾಕಪ್ಪ ಅಂತಂದರೆ ಈಗ ನೋಡಿ, ಫ್ರೆಂಡ್ಶಿಪ್ಪಲ್ಲೇ ಕೊಟ್ಟಿರೋದು, ಜಾಸ್ತಿ ಇಂಟ್ರೆಸ್ಟ್ ಏನು ಕೊಟ್ಟಿಲ್ಲ. 10,000 20,000 ಆ ಥರ ಕೊಟ್ಟಿದ್ವಿ. ಅದೇ ಮೇಡಮ್ ನಾನು ಹೇಳ್ತಿರೋದು, ಅದಿಲ್ಲ ನಮ್ಮ ಇದರಲ್ಲಿ. ಸೊ 10% ನಾವು ದಾನ ಕೊಡ್ಬೋದು ನಮ್ಮ ಹತ್ರ ಇರೋ ಲಾಭದಲ್ಲಿ. ಅದು ಬಿಟ್ಟರೆ ಫ್ರೆಂಡ್ಶಿಪ್ಪಲ್ಲಿ ಕೊಡೋದು ಅದೆಲ್ಲ ಕೊಟ್ಟಾಗ ಏನಾಗುತ್ತೆ ಅಂತಂದರೆ, ಅವರ ಕರ್ಮಗಳನ್ನು ಸುಖ ಸುಮ್ಮನೆ ಫ್ರೀಯಾಗಿ ತೆಗೆದುಕೊಂಡಂಗೆ ಆಗ್ಬಿಡುತ್ತೆ. ಈಗ ನನಗೇನೋ ಕರ್ಮ ಇರುತ್ತಪ್ಪ, ಆ ಕರ್ಮದ ಪ್ರಕಾರ ನಾನು ಸಾಲಕ್ಕೆ ಹೋಗಬೇಕು ಅಂತ ಇರ್ತದೆ. ಈಗ ಈ ಮೇಡಮ್ ಕೊಟ್ಟರು ಅಂದ್ಕೊಳ್ಳಿ, ಇಲ್ಲ ನೀವು ಕೊಟ್ಟರು ಅಂದ್ಕೊಳ್ಳಿ, ನನ್ನ ಕರ್ಮದಲ್ಲಿ ನೀವು ಪಾರ್ಟ್ನರ್ಶಿಪ್ ಮಾಡಿದಾಗ ಆಗ್ಬಿಡುತ್ತೆ. ನನಗೀಗ ರೋಡಲ್ಲಿ ಆಕ್ಸಿಡೆಂಟ್ ಆಗಬೇಕು ಅಂತ ಅಂದ್ಕೊಳ್ಳೋಣ. ಈಗ ನನಗೆ ನೀವು ಉಚಿತವಾಗಿ ಸಹಾಯ ಮಾಡೋದಕ್ಕೆ ಬಂದರೆ ನನ್ನ ಕರ್ಮದಲ್ಲಿ ನಿಮಗೊಂದು ಶೇರ್ ತೆಗೆದುಕೊಂಡಂಗೆ ಆಗ್ಬಿಡುತ್ತೆ. ಸೊ ಹಾಗಾಗಿ ವಿ ಶುಡ್ ಬಿ ವೆರಿ ಮೈಂಡ್ಫುಲ್. ದೇವರು ಯಾರ್ಯಾರಿಗೆ ಏನು ಕೊಡಬೇಕು ಅದು ಸೂಕ್ತವಾಗಿ ಕೊಟ್ಟಿರ್ತಾನೆ. ಅವರು ಅದನ್ನು ಅನುಭವಿಸಿ ಮತ್ತೆ ಸರಿ ಮಾಡ್ಕೊಳ್ಳೋಕ್ಕೂ ಅವಕಾಶ ಕೊಟ್ಟಿರ್ತಾನೆ. ಸೊ ನಾವು ಆ ರೀತಿ ಎಲ್ಲ ವಿ ಶುಡ್ ನಾಟ್ ಇಂಟರ್ವ್ಯೂನ್ ಇನ್ ಸಂಬಡಿ ಎಲ್ಸಸ್ ಲೈಫ್. ಅವರು ಫಿನಾನ್ಷಿಯಲಿ ಸರಿ ಇಲ್ಲದೆ ನಾವು ಅವರಿಗೆ ಸಹಾಯ ಮಾಡೋದು ಸೂಕ್ತ ಅಲ್ಲ. ಓಕೆ, ಆಗೋಗಿದೆ. ಈಗ ನೀವೇನು ಮಾಡಬೇಕು ಅಂತಂದರೆ ಸ್ವಲ್ಪ ಪ್ರಾಯಶ್ಚಿತ್ತ ಪಡಬೇಕು ಮೇಡಮ್ ಇದಕ್ಕೆ. ಸೊ ಶುಕ್ರವಾರದ ದಿನ, ವಿಶೇಷವಾಗಿ ಶುಕ್ರವಾರದ ದಿನ ನೀವು ಉಪವಾಸ ಇರಬೇಕಾಗುತ್ತೆ. ಹಣ್ಣು ತೆಗೆದುಕೊಳ್ಳಿ, ವೆಜಿಟೇಬಲ್ಸು ಇಲ್ಲ ಹಣ್ಣು ತೆಗೆದುಕೊಳ್ಳಿ. ಇಡೀ ದಿನ ನೀವೇನು ಯೋಚನೆ ಮಾಡಬೇಕು ಅಂತಂದರೆ, ನನ್ನ ಎಲ್ಲ ಕರ್ಮಗಳನ್ನು ಸಂಪೂರ್ಣವಾಗಿ ಕಳೆದು ನನಗೆ ಬರಬೇಕಾಗಿರುವ ಹಣವು ಸಮಯಕ್ಕೆ ಸರಿಯಾಗಿ ಹಿಂತಿರುಗಿ ಬಂದಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ಅಂತ ಮನಸ್ಸಲ್ಲಿ ಹೇಳ್ಕೊಳ್ತಾನೆ ಇರಬೇಕು. ಆಮೇಲೆ ಯಾರಿಗೆಲ್ಲ ದುಡ್ಡು ಕೊಟ್ಟಿರ್ತೀರೋ ಅವರಿಗೆ ಆಶೀರ್ವಾದ ಮಾಡಬೇಕು ಮನಸ್ಸಲ್ಲಿ. ಸೊ ನಾರ್ಮಲಾಗಿ ನಾವು ಮನಸ್ಸಲ್ಲಿ ಏನು ಅಂದ್ಕೊಳ್ತೀವಿ ಅಂತಂದರೆ, ಇನ್ನು ಬರಲ್ಲ ಬಿಡಪ್ಪ, ಅಯ್ಯೋ ಯಾಕೆ ಕೊಟ್ಟನೋ, ಅಯ್ಯೋ ಅವ್ರು ಬೈಕೊಳ್ತಾನೆ ಇರ್ತೇವೆ. ನಾವು ಏನು ಹೇಳ್ತೇವೋ ಅದೇ ಆಗ್ಬಿಡುತ್ತೆ ನಮಗೆ. ಸೊ ಹಾಗಾಗಿ ಇಲ್ಲ, ಅವರು ಕೊಡ್ತಾರೆ, ಅವ್ರು ಚೆನ್ನಾಗಿ ಆಗ್ತಾರೆ, ಅವರು ದುಡ್ಡೆಲ್ಲ ಬಂದು ಬಂದು ನನಗೆ ತಾನಾಗೇ ಬಂದು ದುಡ್ಡು ವಾಪಸ್ ಕೊಡ್ತಾರೆ ಅಂತ ನಾವು ಎಷ್ಟು ಅಂದ್ಕೊಳ್ತೇವೋ ಅಷ್ಟು ಬೇಗ ಅವರೇ ತೆಗೆದುಕೊಂಡು ಬಂದು ನಿಮ್ಗೆ ಕೊಡ್ತಾರೆ. ಓಕೆ, ಸೊ ಸ್ವಲ್ಪ ಪಾಸಿಟಿವ್ ಆಗಿರಿ. ಇನ್ಮೇಲೆ ಯಾರಿಗೂ ಕೊಡೋಕೆ ಹೋಗ್ಬೇಡಿ ದುಡ್ಡು. ಆಮೇಲೆ ದುಡ್ಡಿನ ವಿಚಾರದಲ್ಲಿ ಯಾರನ್ನೂ ನಂಬಾರ್ದು. ಒಂದು ವೇಳೆ ನಾನೇ ಯಾವತ್ತಾದರೂ ಕೇಳಿದ್ರು ನೀವು ನನಗೂ ಕೊಡಬಾರ್ದು. ಸೊ ಇಷ್ಟು ಗೊತ್ತಿರಲಿ. ಎಸ್, ಕೆಟ್ಟ ಮೇಲೆ ಬುದ್ಧಿ ಬರುತ್ತೆ ನೋಡಿದೆ. ರೈಟ್. ಲತಾ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಲತಾ ಅವರೇ. ಹಲೋ, ನಮಸ್ತೆ ಮೇಡಮ್. ಓಕೆ, ಗುರುಗಳಿದ್ದಾರೆ, ಮಾತಾಡಿ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಮೇಡಮ್, ನಾವು ನಾವು ಒಬ್ರಿಗೆ ದುಡ್ಡು ಇನ್ವೆಸ್ಟ್ ಮಾಡಿದ್ವಿ. ಅದು ಗೌರ್ಮೆಂಟ್ ಇದು ಕೆಲ್ಸದ್ದು ಅಂತ ಹೇಳಿ ಅದು ಕೆಲಸ ಆಗ್ತಾ ಇಲ್ಲ ಗುರುಗಳೇ. ಎಷ್ಟು ದಿವಸದಿಂದ 3 ವರ್ಷ ಆಯ್ತು. ಈಗ ಈ ತಿಂಗಳಾಗುತ್ತೆ, ಮುಂದಿನ ತಿಂಗಳಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದು ಆಗ್ತಾ ಇಲ್ಲ, ಅದು ಬಹಳ ಡಿಲೇ ಆಗ್ತಾ. ಅದಕ್ಕೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಗುರುಗಳೇ. ವೆಲ್ ನೀವು ಒಬ್ಬರಲ್ಲ ಮೇಡಮ್, ತುಂಬ ಜನ ನನ್ನ ಹತ್ರ ಬರ್ತಾರೆ. ಆಮೇಲೆ ವರ್ಕ್ಶಾಪ್ ಬರೋರು ಅಷ್ಟೇ, ಪರ್ಸ್ನಲಾಗಿ ಮೀಟ್ ಮಾಡೋರು ಅಷ್ಟೇ. ಈ ರೀತಿ ಕೊಟ್ಟವರು ಭಾಳಷ್ಟು ಮಂದಿ ಮೇಡಮ್. ಯಾವತ್ತೂ ಅಷ್ಟೇ ನೋಡಿ, ರೈಟ್ಫುಲಿ ಕೆಲಸ ತೆಗೆದುಕೊಳ್ಬೇಕು.
ತುಂಬ ಜನ ಈ ರೀತಿ ದುಡ್ಡು ಕೊಟ್ಟು ಏನೋ ಆಮಿಷಕ್ಕೆ ಒಳಗಾಗಿ ಎಲ್ಲವನ್ನು ಕಳ್ಕೊಂಡು ಬಿಡ್ತಾರೆ. ಸೊ ನ್ಯಾಯದ ರೀತಿಯಲ್ಲಿ ಹೋಗಬೇಕು. ನನಗೆ ಯಾವ ರೀತಿಯಲ್ಲಿ ಹೋಗಿದ್ದೀರಾ, ಯಾರು ಕೊಟ್ಟಿದ್ದೀರಾ, ಅವ್ರು ಏನು ಹೇಳಿದ್ದಾರೆ ಎಂಥದ್ದು ಗೊತ್ತಿಲ್ಲ ಮೇಡಮ್. ಸೊ ಹಾಗಾಗಿ ಒಂದಂತೂ ತಿಳ್ಕೊಳ್ಳಿ, ನೀವು ಪದೇ ಪದೇ ಮನಸ್ಸಿಗೆ ಹೇಳ್ಕೊಳ್ತಾ ಇರಿ, ನನಗೆ ಆಗಿದ್ದೆಲ್ಲವೂ, ಆಗುತ್ತಿರುವುದೆಲ್ಲವೂ, ಮುಂದೆ ಆಗುವುದೆಲ್ಲವೂ ನನಗೆ ಒಳ್ಳೆಯದಾಗಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ಅನ್ನೋ ಮನೋಭಾವನೆಯಲ್ಲಿ ಪ್ರತಿ ಸಲ ಈ ಅಫರ್ಮೇಷನ್, ಈ ಮಂತ್ರವನ್ನು ಹೇಳ್ತಿದ್ರೆ ಯೂನಿವರ್ಸು ದೇವ್ರು ಏನು ಮಾಡ್ತಾರೆ ಅಂದರೆ ನಿಮ್ಗೆ ಆಗೋದೆಲ್ಲ ಒಳ್ಳೆಯದಕ್ಕೆ ಆಗೋ ರೀತಿ ಮಾಡ್ತಾ ಹೋಗ್ತಾರೆ. ಸೊ ಬಿ ಥ್ಯಾಂಕ್ಫುಲ್. ಅದರಿಂದ ಏನೋ ತುಂಬ ದೊಡ್ಡದು ಒಳ್ಳೇದಾಗುವಂಥದ್ದು ಇರುತ್ತೆ. ಯು ಹ್ಯಾವ್ ಟು ಸ್ಟೇ ಫೋಕಸ್ಡ್ ಆ್ಯಂಡ್ ಸ್ಟೇ ಪಾಸಿಟಿವ್. ಈ ರೀತಿ ಯಾವತ್ತೂ ಮಾಡೋಕ್ಕೆ ಹೋಗಬಾರ್ದು. ವ್ಯಾಪಾರ ಮಾಡಿ, ಬಿಸ್ನೆಸ್ ಸ್ಟಾರ್ಟ್ ಮಾಡಿ, ಶ್ರೀಮಂತರಾಗಬೇಕು. ನಮ್ದು ಕಿರಾಣಿ ಶಾಪ್ ಇತ್ತು ಗುರುಗಳೇ, ಆದ್ರೆ ಅದು ಚೆನ್ನಾಗಿ ನಡೀಲಿಲ್ಲ ಅಂತ ನಾವು ತೆಗೆದ್ವಿ ಅದನ್ನ. ಈಗ ನಮ್ಮ ಮನೆಯವ್ರು ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ನೀವು ಕಲಿಬೇಕು ಮೇಡಮ್. ನಮ್ಮ ಕಾರ್ಯಕ್ರಮ ನೋಡಿ ನಾವು ನಾರ್ಮಲಾಗಿ ಬಿಸ್ನೆಸ್ ಮಾಡೋಕ್ಕೆ ಹೇಳೋದು, ನಿಮ್ಮ ಯಜಮಾನರು ಬಿಸ್ನೆಸ್ ಮಾಡಲಿ, ಆಮೇಲೆ ಕಿರಾಣಿ ಅಂಗಡಿ ಅಂತಂತಂದರೆ ಸೊ ಬಿಸ್ನೆಸ್ನ ಚೂಸ್ ಮಾಡ್ಕೊಳ್ಳೋದ್ರಲ್ಲೂ ಏನೋ ವಿಶೇಷ ಪ್ರಜ್ಞೆ ಇರಬೇಕು. ಯಾವುದ್ಯಾವುದೋ ಮಾಡೋದು ಅಂತಂತಲ್ಲ. ಹಂಗಂತೇಳಿ ನಾನು ಕಿರಾಣಿ ಅಂಗಡಿ ಏನೋ ತಪ್ಪು ಅಂತಲೂ ಹೇಳ್ತಿಲ್ಲ. ಸೊ ಒಳ್ಳೆ ಬಿಸ್ನೆಸ್ನ ಸೆಲೆಕ್ಟ್ ಮಾಡಿ ಅದರಲ್ಲಿ ಲಾಭ ಇದೆ, ಆಗ ಈಸಿಯಾಗಿ ಶ್ರೀಮಂತರಾಗ್ಬೋದು. ರೈಟ್. ಪಾಪಣ್ಣ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಪಾಪಣ್ಣ ಅವರೇ. ನಮಸ್ಕಾರ ಮೇಡಮ್. ಗುರುಗಳಿದ್ದಾರೆ, ಮಾತಾಡಿ. ಗುರುಜಿ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ನಾನು ಒಂದು 4 ಮಾತು ಕೇಳ್ಬೇಕಾಯ್ತಾ? ಹೇಳಿ ಸರ್. ಎಷ್ಟೇ ದುಡ್ರೇನು ಲಕ್ಷ್ಮಿ ಮನೆಯಲ್ಲೇ ನಿಲ್ತಾ ಇಲ್ಲ ಸ್ವಾಮಿ. ಓಕೆ, ಎಷ್ಟು ದುಡಿತಾ ಇದ್ದೀರಾ ಸರ್ ಹಾಗಾದರೆ? ಡೈಲಿ ಆಟೋ ಓಡಿಸ್ತೀರಿ, 1,000 ದುಡಿದ್ರಿ. ಹಾಂ, ಅದು ನೀವು ಎಷ್ಟು ದುಡ್ದಿಲ್ವಲ್ಲ, ಅದೇ ದೊಡ್ಡದಲ್ಲ, ಕರೆಕ್ಟ್ ನಿಲ್ಲಲ್ಲ. 1,000 ರೂಪಾಯಿ ದುಡಿದ್ರೆ ಎಲ್ಲಿ ನಿಲ್ಲುತ್ತೆ? ಯಾವಾಗ ನೀವು ಪ್ರತಿದಿನ 10,000ನೋ 1,00,000ನೋ ದುಡಿಯೋರು ಆಗ್ತಿರೋ ಆವತ್ತು ಉಳಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್. ಸೊ ನೀವು ದುಡಿಯೋದು ಹೇಗಪ್ಪ, ಡೈಲಿ ಹೇಗೆ 10,000 ದುಡಿಯೋದು? ಡೈಲಿ ಹೇಗೆ ಸರ್ ಹೇಳಿ? 10,000 ಅಲ್ಲ, 1,000. ನಾನು ಅದೇ ಹೇಳ್ತಾ ಇರೋದು ನಿಮಗೆ. ಯಾವಾಗ ನೀವು ಪ್ರತಿದಿನ 10,000 ದುಡಿಬೇಕು, ಪ್ರತಿದಿನ 1,00,000 ದುಡಿಯೋದು ಹೇಗಪ್ಪ ಅಂತ ಯೋಚನೆ ಮಾಡಿದಾಗ ಮಾತ್ರ ದುಡ್ಡು ನಿಲ್ಲೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ನೀವು 1,000ನೋ ಅದಕ್ಕಿಂತ ಕಡಿಮೆ ದುಡ್ದಾಗ ಖರ್ಚಿಗೆ ಸಾಲಲ್ಲಲ್ಲ ಸರ್, ಹೇಗೆ ಸರ್ ನಿಲ್ಲುತ್ತೆ? ನೀವು ಯೋಚನೆ ಮಾಡಿ. ಈಗ ಹೇಗೆ ಗೊತ್ತಾ, ಮಳೆ ಸರಿಯಾಗಿ ಬರಲಿಲ್ಲ, KRS ಡ್ಯಾಮಲ್ಲಿ ನೀರಿಲ್ಲ ಅಂತ ಹೇಳ್ತೀವಿ. ಖಂಡಿತ ನೀರಿರಲ್ವಲ್ಲ ಸರ್, ಯಾಕಂದರೆ ಮಳೆ ಆಗಿಲ್ವಲ್ಲ. ಮಳೆ ಯಥೇಚ್ಛವಾಗಿ ಆಗಿಯೂ ಒಂದೊಂದ್ಸಲ ನೀರಿರಲ್ಲ. ಯಾಕಂತಂದರೆ KRS ಡ್ಯಾಮ್ ಏನಾದರೂ ಬಿಟ್ಬಿಟ್ಟಿದ್ರೆ, ಡ್ಯಾಮ್ ಎಲ್ಲ ಓಪನ್ ಮಾಡಿಬಿಟ್ಟಿದ್ರೆ ಅವಾಗಲೂ ನೀರಿರಲ್ಲ. ಸೊ ನೀರು ಹೆಚ್ಚು ಹೇಗೆ ಬಂದರೆ KRS ತುಂಬುತ್ತೋ ಹಾಗೇನೆ ನೀವು ಹೆಚ್ಚು ದುಡ್ದಾಗ ನಿಮ್ಮ ಲೈಫು ಸಂತೃಪ್ತಿಯಾಗಿರುತ್ತೆ. 1,00,000 ದುಡಿಬೇಕು ಸರ್ ಡೈಲಿ, ನಿಮ್ಮ ಕೈಲಾಗುತ್ತೆ? ಆ ರೀತಿ ಬಿಸ್ನೆಸ್ಗಳಿದೆ. ನೀವು ಆ ರೀತಿ ಬಿಸ್ನೆಸ್ಗಳನ್ನ ಆಯ್ಕೆ ಮಾಡ್ಕೋಬೇಕು. ಗೊತ್ತಾಯ್ತಾ? ರೈಟ್. ಎಸ್ ಸರ್. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಈ ಥರದ ಎಷ್ಟೇ ವಿಚಾರಗಳನ್ನು ಜನರಲ್ಲಿ ತುಂಬ್ತಾ ಇದ್ರು ಕೂಡ ನನ್ನ ಕೈಲಿ ಆಗಲ್ಲ ಅನ್ನುವಂಥ ಮೈಂಡ್ಸೆಟ್ ಇರುತ್ತಲ್ಲ, ಅದಕ್ಕೊಂದು ಪ್ರಾಕ್ಟೀಸ್ ಬೇಕಾಗುತ್ತಲ್ಲ ಗುರುಗಳೇ. ಅಂದರೆ ನೀವು ಈಗ ಕಾಲರ್ಸಿಗೆ ಹೇಳೋ ಪ್ರತಿಯೊಂದು ವಿಚಾರದಲ್ಲೂ ಮುಂದಾಗುತ್ತೆ ಅಂತ ಹೇಳ್ತಿರಲಿಲ್ಲ, ಇಟ್ ಈಸ್ ಆಲ್ರೆಡಿ ಡನ್, ಆಗಿದೆ ಅನ್ನೋದು ಹೇಳ್ತಾ ಇದ್ರಿ. ಸೊ ಹಾಗಾಗಿ ಅಂದ್ರೆ ರಿಪೀಟ್, ಈಗ ಮಂಡಲ ಅಂತೆಲ್ಲ ಕರೀತಾರೆ. ಈಗ ಗಣಪತಿಗೆ ಗರ್ಕೆ ಇಡಬೇಕಾದ್ರೂ 21 ಅಥವಾ 48, ಹಾಗೇನಾದರೂ ಪ್ರಾಕ್ಟೀಸಿಗೆ ದಿನಗಳು ಅಂತ ಏನಾದರೂ ಸೂಚಿಸ್ತೀರಾ ನೀವು? ಹೌದು, ಖಂಡಿತವಾಗಿಯೂ. ನಂದೊಂದು ಬುಕ್ ಇದೆ ಮೇಡಮ್, ಬ್ರಹ್ಮಾಸ್ತ್ರ ಆಫ್ ವೆಲ್ತ್ ಅಂತಂತ ಹೇಳಿ. ಅದ್ರ ಹೆಸರೇ ಬ್ರಹ್ಮಾಸ್ತ್ರ. ಅದರಲ್ಲಿ 63 ದಿನದ ಒಂದು ವಿಶ್ವ ಕ್ರಿಯೆ ಮಾಡೋದಿದೆ. ನೀವು 63 ಡೇಸ್ ಮಾಡಿದರೆ ನೀವು ಆ ಪ್ರೋಗ್ರಾಮ್ ಆಗ್ಬಿಡುತ್ತೆ ನಿಮ್ಮ ಮೈಂಡ್, ಸಬ್ ಕಾನ್ಷಿಯಸ್ ಮೈಂಡ್. ಇಷ್ಟು ವರ್ಷದ ಏನೇ ಏನೇ ಇರಲಿ ಮೇಡಮ್, 63 ಡೇಸ್ ಅಷ್ಟೇ. ಸೊ ಇದು ಅದ್ಭುತವಾದ ಟೆಕ್ನಿಕ್ ಮೇಡಮ್. ನಾರ್ಮಲ್ ಆಗಿ ನೋಡಿ, ನಮ್ಮ ಕಲ್ಚರಲ್ಲಿ, ಭಾರತದಲ್ಲಿ ಬಿಟ್ರೆ ಎಲ್ಲೂ ಇಲ್ಲ ಮೇಡಮ್ ಈ ರೀತಿ. ಯಾವುದೇ ಆಗಲಿ, ತಿಥಿ ಆಗಲಿ, ಮನೇಲಿ ಏನೋ ಒಳ್ಳೆ ಕೆಲಸ ಆಗಲಿ, ಪ್ರತಿಯೊಂದಕ್ಕೂ ಇಷ್ಟು ದಿನ ಅಷ್ಟು ದಿನ ಅಂತ ಹೇಳ್ತಾರೆ ನೋಡಿ. ಯಾಕಂತಂದ್ರೆ ಆ ಟೈಮ್ ಪೀರಿಯಡ್ ಅಲ್ಲಿ ಟೈಮ್ ಇಸ್ ಅ ಬಿಗ್ಗೆಸ್ಟ್ ಹೀಲರ್, ಟೈಮ್ ಇಸ್ ಅ ಬೆಸ್ಟ್ ಡಾಕ್ಟರ್. ಅವ್ನು ಟೈಮ್ ಕೊಟ್ಟು ನೋಡಿ ಸರ್ ಹೋಗ್ಬಿಡ್ತದೆ. ಸೊ ಹಾಗಾಗಿ ಈ 63 ಡೇಸ್ ಬ್ರಹ್ಮಾಸ್ತ್ರ ಆಫ್ ಹೆಲ್ತ್, ಈ ಪುಸ್ತಕ, ನಮ್ಮ ಪುಸ್ತಕ ಯಾರು ಕೊಂಡುಕೊಂಡಿದ್ದೀರೋ, ಯಾರ್ಯಾರು ಬರೀತಿದ್ದೀರೋ ಅವ್ರಿಗೆ ಅನುಭವ ಆಗಿರುತ್ತೆ ಇದು. 63 ದಿನ ನಮಗೆ ನಾವು ಮಾರ್ಕ್ಸ್ ಕೊಟ್ಕೊಳ್ತೇವೆ, ಪ್ರತಿದಿನ ಮಾಡ್ತೇವೆ. ಪ್ರತಿದಿನ ಮಾಡಿದ್ಮೇಲೆ ಎಂಡ್ ಆಫ್ ದ ಡೇ ವಿ ಹ್ಯಾವ್ ಟು ಗಿವ್ ಮಾರ್ಕಿಂಗ್ ಫಾರ್ ಅವರ್ ಓನ್ ಸೆಲ್ಫ್, ಸ್ಪೆಷಲಿ ಫಾರ್ ಫಿನಾನ್ಸ್. ಸೊ ಅದು ಮಾಡಿದಾಗ ಸಂಪೂರ್ಣವಾಗಿ ಈ ಒಂದು ಸಬ್ ಕಾನ್ಷಿಯಸ್ ಮೈಂಡ್ ಟ್ಯೂನ್ ಆಗುತ್ತೆ.
ಆ್ಯಂಡ್ ದೆನ್ ವಿಲ್ ಗೆಟ್ ಇನ್ ಟು ದಟ್ ಡಿವೈನ್ ಸ್ಪೇಸ್. ಆಗ ಎಲ್ಲವೂ ಮತ್ತೆ ನಾವು ಹೆಂಗೆ ಅನ್ಕೊಳ್ತೇವೋ ಆಗ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇಸ್ ಅ ಚೈಲ್ಡ್ಸ್ ಬ್ರೈನ್ ಮೇಡಮ್. ಕಾರ್ಯಾಗಾರದಲ್ಲಿ ಇದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ. ತುಂಬ ಡೆಪ್ತ್ ಇದೆ ಮೇಡಮ್. ಕಾರ್ಯಾಗಾರ ಬೇರೆ ಮೇಡಮ್. ಇಟ್ಸ್ ಕಂಪ್ಲೀಟ್ಲಿ ಅ ಡಿಫ್ರೆಂಟ್ ಥಿಂಗ್. ಇಟ್ಸ್ ಅ ಲರ್ನಿಂಗ್. ನಾವು ನಾನು ಡಾಕ್ಟರ್ ಆಗಬೇಕು ಅಂತ ಅನ್ಕೊಳ್ಳೋದು, ಮನೆಯಲ್ಲೇ ಇದ್ರೆ ಹೇಗೆ ಮೇಡಮ್ ಡಾಕ್ಟರ್ ಆಗ್ತೀನಿ? ಓದಬೇಕಲ್ಲ MBBS, ಐ ಮೀನ್ ನೀಟು ಎಕ್ಸಾಮ್ ಬರೀಬೇಕು, MBBSಗೆ ಹೋಗ್ಬೇಕು. ಸೊ ಅದು ಹಾಗೆ ಆಗುತ್ತೆ. ಇಟ್ ನ್ಯಾಚುರಲಿ ಇಟ್ ಹ್ಯಾಸ್ ಟು ಹ್ಯಾಪನ್. ನೀವು ಬೀಜನ ನೆಲಕ್ಕೆ ಹಾಕಿ ಮೇಡಮ್, ಅದು ನೋಡ್ಕೊಳ್ಳುತ್ತೆ. ಅದು ಬೆಳೆಯೋದು, ಇನ್ನು ಹಣ್ಣು ಕೊಡೋದೆಲ್ಲ ನೇಚರ್ ಕೆಲಸ, ದೇವ್ರ ಕೆಲಸ. ಬೀಜನೇ ಹಾಕಿಲ್ಲ ಅಂದ್ರೆ ಇನ್ನೆಲ್ಲಿ ಬರುತ್ತೆ ರೀ? ಹಾಗಾಗಿ ಮೇನ್ ದ ಸೀಡ್. ಇವತ್ತಿನ ಟೆಕ್ನಿಕ್ ಅಂತ ನೀವೇನಾದ್ರೂ? ಆ ಟೆಕ್ನಿಕ್ ಅಂತಂದರೆ ಮಕ್ಕಳಿಗೆ ವಿಶೇಷವಾಗಿ ನಾನು ಆಲ್ರೆಡಿ ಹೇಳಿದ್ದೆ, ಎಲ್ಲರೂ ಇದನ್ನು ಮಾಡಬೇಕು. 5 ಜಾರ್ ತೆಗೆದುಕೊಂಡು ಬನ್ನಿ. 5 ಜಾರ್ ಅಂತಂದರೆ 5 ಉಂಡೆ ಅಂತ ಅಂದ್ಕೊಳ್ಳೋಣ, ತಿಜೋರಿ ಅಂತ ಅಂದ್ಕೊಳ್ಳೋಣ. 5 ಜಾರಲ್ಲಿ ಪ್ರತಿದಿನ ಮಕ್ಕಳಿಗೆ ದುಡ್ಡು ಕೊಡ್ಬೇಕ್ರಿ, ಎವ್ರಿ ಡೇ. ಅದು 10 ರೂಪಾಯಿ ಆಗಲಪ್ಪ, 10 ರೂಪಾಯಲ್ಲಿ 5 ಭಾಗ ಮಾಡೋದಕ್ಕೆ ಹೇಳ್ಬೇಕು. ಎವ್ರಿ ಡೇ. ಬಿಕಾಸ್ ಎವ್ರಿ ಡೇ ನಮ್ಗೆ ಗೊತ್ತಿಲ್ದಿರಾನೆ ದುಡ್ಡನ್ನ ಖರ್ಚು ಮಾಡ್ತಿದ್ದೀವಿ. ಪ್ರತಿದಿನ ಹ್ಯಾಬಿಟ್ ಆಗಬೇಕು ಸೇವಿಂಗ್ ಅನ್ನೋವಂಥದ್ದು. ಇಟ್ಸ್ ನಾಟ್ ಲೈಕ್ 1 odd ಡೇ ಮರ್ತೇ ಹೋಗ್ಬಿಡ್ತೀವಿ. ಸೇವಿಂಗ್ ಮಾಡಬೇಕು ಅನ್ನೋದು ನಾವೇ ಮರ್ತು ಹೋಗ್ತೀವಿ. ಮಕ್ಕಳಿಗೆ ಹ್ಯಾಬಿಟ್ ಆಗಬೇಕು ಅಂದ್ಕೊಳ್ಳಿ. ಎವ್ರಿ ಡೇ. ನನ್ನ ಮನೇಲಿ ನಾನೇನು ಮಾಡಿದ್ದೀನಿ ಹೇಳ್ತೀನಿ. ಉಂಡೆ ಇಟ್ಟಿದ್ದೀನಿ, ಪ್ರತಿದಿನ ಹಿಂದ್ಗಡೆ ರಾತ್ರಿನೇ ನನ್ನ ಹೆಂಡತಿಗೆ ಕೊಟ್ಬಿಟ್ಟಿದ್ದೀನಿ. ಆಲ್ರೆಡಿ 1 ತಿಂಗಳಿಗೆ ಏನು ಬೇಕೋ ದುಡ್ಡು ಕೊಟ್ಬಿಟ್ಟಿದ್ದೀನಿ. ನನ್ನ ಹತ್ರ ಇದೆ ಅನ್ಕೋಬೇಡಿ, ನನ್ನ ಹತ್ರ ಎಲ್ಲ ಇದೆ, ನೀವು ಕೊಡ್ತೀರಾ ಬಿಡಿ, ನಮ್ಗೆ ಎಲ್ಲಿದೆ ಅಂತ ನೀವು ಅನ್ಕೋಬೋದು. ನಾನು ಹೇಳಿದ್ದು 10 ರೂಪಾಯಿ ಆಯ್ತಾನೆ ಹೇಳಿದ್ದು. ಜಸ್ಟ್ ಅನ್ ಹ್ಯಾಬಿಟ್. ಎಷ್ಟು ಮಾಡ್ದು ಅನ್ನೋದಲ್ಲ ಇಲ್ಲಿ, ಹ್ಯಾಬಿಟ್ ಇನ್ಕಲ್ಕೇಟ್ ಆಯ್ತಾ, ಅದು ಹ್ಯಾಬಿಟ್ ಆಯ್ತಾ ಅನ್ನೋದಕ್ಕೆ ಇದು. ಸೊ ನಾವು ಸ್ಪೆಷಲಿ ನಿಮಗೆಲ್ಲ ಈಸಿಯಾಗಿ ಗೊತ್ತಾಗಿರುತ್ತೆ ಬಿಡಿ. ನಾವು ಫಸ್ಟ್ ಟೈಮ್ ಹೋದಾಗ ಬಾರ್ಗಾಗಲಿ ಸಿಗರೇಟ್ ಸೇದಕ್ಕಾಗಲಿ ಒಂದೇ ಸಲ ನಾವೇನು ಇವತ್ತು ತಗೊಳ್ತಿದೀವೋ ಅಷ್ಟೇನು ತಗೊಂಡಿಲ್ವಲ್ಲ. ಬ್ಯಾಡ್ ಹ್ಯಾಬಿಟ್ನೇ ಕಲಿಯೋದಕ್ಕೆ ಚಿಕ್ಕದ್ರಿಂದ ಸ್ಟಾರ್ಟ್ ಮಾಡ್ತೀವಿ. ಗುಡ್ ಹ್ಯಾಬಿಟ್ಗೂ ಅದೇ ಪ್ರೊಸೀಜರ್. ದಯವಿಟ್ಟು ಯಾರು ಕುಡಿಬಾರ್ದು, ಸ್ಮೋಕ್ ಮಾಡೋ ನಮ್ಮಲ್ಲಿಲ್ಲ, ಅದು ವಿಶ್ವ ನಿಯಮದ ಪ್ರಕಾರ ಇಲ್ಲ. ಎಕ್ಸಾಂಪಲ್ಗೋಸ್ಕರ ಹೇಳಿದೆ ಅಷ್ಟೇ. ಸೊ ದುಡ್ಡಿನ ವಿಚಾರವಾಗಲೂ ಮಕ್ಕಳಿಗೆ ಹೇಳ್ಕೊಡ್ಬೇಕು, ಮೊದಲಿಂದನೇ ಹೇಳ್ಕೊಡ್ಬೇಕು. ನೋಡಪ್ಪ, ದೊಡ್ಡವನಾಗಬೇಕು, ಒಳ್ಳೆ ಸಂಸ್ಕಾರ ಉಳ್ಳ ದೊಡ್ಡ ಶ್ರೀಮಂತ ಆಗಬೇಕು. ಒಂದು ವೇಳೆ ನೀನು ಬಡವನಾಗ್ಬಿಟ್ರೆ ನೀನು ಈ ಭೂಮಿಗೆ ಭಾರ ಕಣಪ್ಪ, ಈ ದೇಶಕ್ಕೆ ಭಾರ ಕಣ. ನಾವು ಭಾರತ ದೇಶ, ನಾವು ನಮ್ಮ ಕರ್ನಾಟಕ ರಾಜ್ಯ, ನಾವೆಲ್ಲ ಶ್ರೀಮಂತರಾಗಬೇಕು ಅಂತಂದರೆ ಆ ರಾಜ್ಯದಲ್ಲಿರೋ ದೇಶದಲ್ಲಿರೋ ಜನಗಳು ಶ್ರೀಮಂತರಾದರೆ ಅಲ್ವಾ ಭಾರತ ದೇಶ ಶ್ರೀಮಂತ ಆಗೋದು. ಫಾರ್ ದ ಗುಡ್ ಆಫ್ ದ ನೇಷನ್, ಫಾರ್ ದ ಗುಡ್ ಆಫ್ ಅಸ್ ಆ್ಯಂಡ್ ಫಾರ್ ದ ಗುಡ್ ಆಫ್ ಗಾಡ್, ಗ್ರೇಟರ್ ಗ್ಲೋರಿ ಆಫ್ ಗಾಡ್, ವಿ ಆಲ್ ಹ್ಯಾವ್ ಟು ಬಿಕಮ್ ರಿಚ್. ಶ್ರೀಮಂತನಾಗಪ್ಪ. ಆ ಶ್ರೀಮಂತನಾಗೋದಕ್ಕೆ ಒನ್ ಆಫ್ ದ ಟೆಕ್ನಿಕ್ಕು, ಪ್ರತಿ ಸಲ ನಿನ್ಗೆ ದುಡ್ಡು ಬಂದಾಗ ಈ ರೀತಿ ಮಾಡು. ಫಸ್ಟ್ 10 ರೂಪಾಯಿ ಚಾರಿಟಿ ಮಾಡು, ದಾನ ಮಾಡು. ಇನ್ನು 10 ರೂಪಾಯಿ ಏನು ಮಾಡು, ಸೇವಿಂಗ್ ಮಾಡು ಎಮರ್ಜೆನ್ಸಿ ಫಂಡ್ಗೆ. ಇನ್ನು 10 ರೂಪಾಯಿ ಮತ್ತೆ ನಿನಗೆ ಇಟ್ಕೋ, ನಿನಗೋಸ್ಕರ ಇಟ್ಕೋ, ನಿನ್ನ ಕಲಿಕೆಗೆ ಇಟ್ಕೋ, ನಿನ್ನ ಸ್ವಂತಕ್ಕೆ 10 ರೂಪಾಯಿ ಇಟ್ಕೋ. ಇನ್ನು 20 ರೂಪಾಯಿ 20% ಏನು ಮಾಡಬೇಕು, ಇನ್ವೆಸ್ಟ್ ಮಾಡಬೇಕು. ಹುಷಾರು, ಮನೇಲಿ ಇಟ್ಬಿಟ್ಟಿಯಾ, ಅದನ್ನ ರೈಟ್ ಇನ್ವೆಸ್ಟ್ ಮಾಡಿ ಬೆಳೆಸ್ಬೇಕು ದುಡ್ಡನ್ನ. ಇನ್ನು 50% ಏನಿದೆಯೋ ಅದು ನಿನ್ನ ಖರ್ಚುಗಳಿಗೆ, ನೀಡ್ಸ್ಗೆ, ವಾಂಟ್ಸ್ಗೆ ಯೂಸ್ ಮಾಡ್ಕೊ. ಜೀವನದಲ್ಲಿ ಯಾವತ್ತೂ ಸಾಲಕ್ಕೆ ಹೋಗಲ್ಲ, ಜೀವನದಲ್ಲಿ ಯಾವತ್ತೂ ಸಮೃದ್ಧಿಯಾಗಿರ್ತೇವೆ. ಎಷ್ಟು ಬರುತ್ತೆ ಅನ್ನೋದೆಲ್ಲ ಇಂಪಾರ್ಟೆಂಟು, ಎಷ್ಟು ಎತ್ತಿಟ್ಟಿದ್ದೀವಿ ಅನ್ನೋದು ಇಂಪಾರ್ಟೆಂಟು. ದುಡಿಯೋದು ಎಲ್ಲರೂ ದುಡಿತಾರೆ, ಮ್ಯಾನೇಜ್ ಮಾಡೋದು ಕಲಿಬೇಕು. ಖಂಡಿತ ಗುರುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಮನಿ ಮ್ಯಾನೇಜ್ಮೆಂಟ್ ಬಗ್ಗೆ ಕೂಡ ತಿಳಿಸ್ಕೊಟ್ರೆ ಧನ್ಯವಾದ ನಿಮಗೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಗಳಿಕೆಯನ್ನು ಹೇಗೆ ಬೇಕಾದರೂ ಮಾಡ್ಬೋದು, ಆದರೆ ಗಳಿಸಿದ್ದನ್ನು ಉಳಿಸೋದಿದೆಯಲ್ಲ ಅದು ಕೂಡ ಅದ್ಭುತವಾದಂತಹ ಕಲಿಕೆ ಅಂತ ಹೇಳ್ಬೋದು. ಇವತ್ತಿನ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ನೋಡಿ ನೀವು ಗಳಿಸಿದಂಥ ಹಣವನ್ನು ಹೇಗೆ ನೀವು ಉಳಿಸಬಹುದು ಅಂತ ಒಂದು ಸಣ್ಣ ಟೆಕ್ನಿಕ್ನ ಮೂಲಕ ನೀವು ತಿಳ್ಕೊಂಡಿದ್ದೀರಿ ಅಂತ ಭಾವಿಸ್ತೀನಿ. ಖಂಡಿತ ಇವತ್ತಿನಿಂದನೇ ಆರಂಭ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.